ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಓಂ ಶ್ರೀ ಕುಲದೇವತೆಭ್ಯೋ ನಮಃ. ಗಣೇಶ ದೇವಿ ವಾಗ್ದೇವಿ ಮಮವಾಕ್ಯಂ ಕುರುಕುರು ಸ್ವಾಹ. ಇವತ್ತಿನ ದಿವಸ ಜನಗಳಿಗೆ ಪಾಸ್ಟ್ ಲೈಫಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಒಳ್ಳೆಯದಾಗಬೇಕು, ಎಲ್ಲದರಲ್ಲೂ ಸಕ್ಸಸ್ ಆಗಬೇಕು, ಆ ರೀತಿ ಎಲ್ಲರಿಗೂ ಒಳ್ಳೆಯದಾಗೋ ಥರ ಒಂದು ಸಬ್ಜೆಕ್ಟ್ ಅಂತ ತಂದಿದ್ದೇನೆ. ಎಲ್ಲರೂ ಒಂದು ಪ್ರಯೋಗ ಮಾಡಿ ನೋಡಿ, ಅನುಭವ ಹೇಳಿ. ಏನಂದರೆ ಮುಖ್ಯವಾಗಿ ಹೇಳೋದು ಏನಂತಂದರೆ, ಎಲ್ಲ ಪಾಸ್ಟ್ ಲೈಫಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಅಡೆತಡೆ ಇರುತ್ತೆ. ಇವೆಲ್ಲ ನೋಡ್ಬೇಕಂತಂದರೆ ಅವ್ರಿಗೆ ಎಲ್ಲ ಯಾವುದೋ ಸಕ್ಸಸ್ ಇರಲ್ಲ, ಕೆಲಸ ಕಾರ್ಯಗಳಿರಲ್ಲ, ಬೆಳೀತಿರಲ್ಲ, ಸುಖ ಸಂತೋಷ ನೆಮ್ಮದಿ ಇರಲ್ಲ, ಎಲ್ಲ ಟ್ರೆಸ್ ಲೈಫ್ ಆಗಿದೆ. ಎಲ್ಲ ಒಂದು ಕಡೆ ಯಾವುದೇ ಕೆಲಸ ಕಾರ್ಯಗಳಾಗ್ತಾಯಿಲ್ಲ, ನೋವುಗಳು ಬರ್ತಾಯಿದೆ, ಸಂಕಟಗಳಿದೆ, ಇದು ಯೋಚನೆ ಇದೆ. ಅದಕ್ಕೋಸ್ಕರ ಒಂದು ಸಬ್ಜೆಕ್ಟ್ ತಂದಿದ್ದೇನೆ. ಏನಂದರೆ, ಒಂದು ಪರ್ಪಲ್ ಕಲರ್ ಒಂದು ಸ್ಕೆಚ್ ಪೆನ್ ಇದ್ದರೆ ಸಾಕು ನಿಮಗೆ ಕೆಲಸ. ಒಂದು ಸ್ಕೆಚ್ ಪೆನ್ ಇಲ್ಲ, ಕಲರ್ ಒಂದು ಪೆನ್ಸಿಲ್ ಇದ್ದರೆ ನಿಮ್ಮ ಕೆಲಸ ಆಗುತ್ತೆ. ಈ ಪರ್ಪಲ್ ಕಲರ್ ಅಂತಂದರೆ, ಪರ್ಪಲ್ ಕಲರ್ ಹೇಗೆ ಅಂತಂದರೆ ಆಕಾಶ ತತ್ವ. ಭೂಮಿನಲ್ಲಿ ಒಂದು ಪಂಚತತ್ವದಲ್ಲಿ ಆಕಾಶ ತತ್ವ. ನಮಗೆ ಸೂರ್ಯ ಯೂನಿವರ್ಸ್ ಕಾಸ್ಮಿಕ್ ಎನರ್ಜಿಯಿಂದ ನಮಗೆ ಗಾಡ್ ಬ್ಲೆಸ್ಸಿಂಗ್ ಇರುತ್ತೆ. ಈ ಕಲರ್ ಯೂಸ್ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಹೇಗೆ ಮಾಡೋದನ್ನು ನಾನು ಹೇಳ್ತೀನಿ, ಏನೇನು ಕೆಲಸಗಳಾಗುತ್ತೆ ಅಂದ್ಬಿಟ್ಟು. ಈ ಪರ್ಪಲ್ ಕಲರನ್ನು ನಿಮ್ಮ ಕೈಯಲ್ಲಿ ಒಂದಂತ ಬರ್ಕೊಳ್ಳಿ, ಆಯಿತಾ? ಇಲ್ಲ ಪೇಪರ್ನಲ್ಲಿ ಒಂದಂತ ಬರೆದುಬಿಟ್ಟು ಮನೇಲಿ ಇಡಿ, ಆಯಿತಾ? ಇದರ ಪ್ರಯೋಜನ ಏನಂದ್ಬಿಟ್ಟು ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಇದೊಂದು ಪರ್ಪಲ್ ಕಲರ್. ಈಗ ಪರ್ಪಲ್ ಕಲರ್ ಹೇಗೆ, ಈ ಕಲರ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೀವು ಕೇಳ್ಬೋದು. ಈ ಕಲರ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಇದಕ್ಕೊಂದು ಫ್ರೀಕ್ವೆನ್ಸಿ ಇರುತ್ತೆ. ಈಗ ಉದಾಹರಣೆ, ನಮ್ಮೊಂದು ಫೋನಿಂದ ಒಂದು ಫೋನ್ ನಂಬರ್ ಮಾಡಿದಾಗ ಅದೇ ನಂಬರ್ಗೆ ಹೋಗುತ್ತಲ್ವ, ಹಾಗೆ ಕಲರ್ಗೆ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಇವಾಗ ಏನು ಕರೆಂಟ್ಗೆ ಕೆಲಸ ಆಗುತ್ತೆ, ಈ ಕಲರಲ್ಲೂ ಒಂದೊಂದು ಫ್ರೀಕ್ವೆನ್ಸಿ ಇರುತ್ತೆ. ಈ ಫ್ರೀಕ್ವೆನ್ಸಿ ನಿಮಗೆ ವರ್ಕ್ ಮಾಡುತ್ತೆ. ಕಲರ್ ಬಾಡಿಗೆ ಇರ್ಬೋದು, ಕೆಲಸ ಕಾರ್ಯ ಎಲ್ಲ ಥರನೂ ಈ ಕಾಸ್ಮಿಕ್ ಎನರ್ಜಿ ಇರುತ್ತೆ. ಇದಕ್ಕೆ ಈ ಕಾಸ್ಮಿಕ್ ಎನರ್ಜಿ ಮುಖಾಂತರವಾಗಿ ವರ್ಕ್ ಮಾಡುತ್ತೆ. ಈಗ ಈ ನಂಬರ್ 1 ಹೇಗೆ ಕೆಲಸ ಮಾಡ್ತೇವೆ ನೋಡೋಣ. ಒಂದು, ಯಾವುದೇ ಕೆಲಸ ಕಾರ್ಯ ಆಗ್ತಾಯಿಲ್ಲ, ನಿಮಗೆ ಯಾವುದೇ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಆಗ್ತಾಯಿಲ್ಲ, ಸಕ್ಸಸ್ ಆಗ್ತಾಯಿಲ್ಲ, ಇನ್ನೇನು ಆಗಬೇಕಂತ ಬಂದಿರುತ್ತೆ, ಎಂಡ್ ಆಗುತ್ತೆ ಅಂತ. ಇದಕ್ಕೆ ಏನು ಮಾಡಬೇಕಂದ್ರೆ, ಪರ್ಪಲ್ ಕಲರ್ ನಂಬರ್ 1 ಬರ್ಕೊಂಡು ಹೋಗಿ ಕೆಲಸ ಆಗುತ್ತೆ ನೋಡಿ. ನೀವು ಒಂದು ವಾರ ಹಾಕಿ ನೋಡಿ, ಆಯಿತಾ? ಇದಕ್ಕಾಗುತ್ತೆ. ಆಮೇಲೆ ಯಾವುದೋ ಕೋರ್ಟ್ ಕೇಸ್ ಇರ್ತವೆ, ಲಿಟಿಗೇಷನ್ ಇರುತ್ತೆ, ಸಕ್ಸಸ್ ಆಗ್ತಾ ಇರಲ್ಲ, ಡಿಲೇ ಆಗ್ತಾ ಇರುತ್ತೆ, ಪರ್ಪಲ್ ಕಲರ್ ಬರ್ಕೊಂಡು ಹೋಗಿ ಕೆಲಸ ಆಗುತ್ತೆ. ಮಕ್ಕಳು ಸ್ಕೂಲ್ಗೆ ಹೋಗೋದಿಲ್ಲ, ಆಟ ಮಾಡ್ತವೆ, ಎಜುಕೇಷನ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಲ್ಲ, ಪರ್ಪಲ್ ಹಾಕಿ, ಆಯ್ತಾ? ಇನ್ನೊಂದು, ಯಾರ ಜೊತೆ ಮಾತುಕತೆ ಇದೆ, ದುಡ್ಡು ಹಣಕಾಸು ವಿಷಯದಲ್ಲಿ ಮಾತುಕತೆ ಇದೆ, ದುಡ್ಡು ಬರ್ತಾ ಇಲ್ಲ, ಅಂಥವ್ರಿಗೆ ಪರ್ಪಲ್ ಹಾಕ್ಕೊಂಡು ದುಡ್ಡು ಕೇಳಿ ಕೆಲಸ ಆಗುತ್ತೆ. ಅನಂತರವಾಗಿ ಯಾವುದೋ ಸೈಟ್ ಮಾತುಕತೆ ಇದೆ, ಸೈಟ್ ವ್ಯವಹಾರ ಆಗ್ತಾಯಿಲ್ಲ, ನಮಗವ್ರಿಗೆ ಮಾತುಕತೆ ಹೋಗುತ್ತಾ ಇಲ್ಲ, ಇದು ಪರ್ಪಲ್ ಹಾಕಿ, ಪರ್ಪಲ್ ನಂಬರ್ 1. ಅನಂತರವಾಗಿ ಯಾವುದೋ ಬ್ಯಾಂಕಲ್ಲಿ ಲೋನ್ ಆಗ್ತಾಯಿಲ್ಲ, ಲೋನ್ ನಮಗೆ ಇಷ್ಟಪಡೋದು ಲೋನ್ಗಳು ಆಗ್ತಾಯಿಲ್ಲ, ಸಕ್ಸಸ್ ಆಗ್ತಾಯಿಲ್ಲ, ಪರ್ಪಲ್ ನಂಬರ್ 1 ಹಾಕಿ, ಆಯ್ತಾ? ಮನೆಯಲ್ಲಿ ಇವಾಗ ಜ್ಯೋತಿಷಿ ಕೇಸಲ್ಲಿ ಬರ್ತವೆ ಕೆಲವು ಕೇಸು, ಪಿತೃದೋಷ ಇದೆ, ಮಾತೃದೋಷ ಇದೆ, ತುಂಬ ದೋಷಗಳಿದೆ, ಸಕ್ಸಸ್ ಆಗ್ತಾಯಿಲ್ಲ, ಮದುವೆಗಳಾಗ್ತಾಯಿಲ್ಲ ಅನ್ನೋರು ಪರ್ಪಲ್ ಕಲರ್ ನಂಬರ್ 1 ಬರ್ಕೊಳ್ಳಿ. ಅನಂತರವಾಗಿ ಇನ್ನೊಂದು ಏನಂದರೆ, ಯಾವುದೇ ವ್ಯವಹಾರಗಳು ಸಕ್ಸಸ್ ಆಗ್ತಾಯಿಲ್ಲ, ಆಫೀಸಲ್ಲಿ ಕಿರಿಕಿರಿ, ನಿಮಗೆ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಆಗ್ತಾಯಿಲ್ಲ, ಮ್ಯಾನೇಜರ್ ಜೊತೆ ನಿಮಗೆ ಒಡನಾಟ ಸರಿ ಇಲ್ಲ, ಪರ್ಪಲ್ ಹಾಕೊಂಡೋಗಿ ನಿಮ್ಮ ಕೆಲಸ ಕಾರ್ಯಗಳು ನೋಡಿ ಹೇಗಿರುತ್ತೆ ಅಂದ್ಬಿಟ್ಟು. ಅನಂತರವಾಗಿ ಇನ್ನೊಂದು, ಈ ಪಾಸ್ಟ್ ಲೈಫಲ್ಲಿ ಯುಗದಲ್ಲಿ ಏನಾಗಿದೆ ಅಂದರೆ, ಟೋಟಲಿ ವಾಹನಗಳು ಜಾಸ್ತಿ ದಿನೇ ಬೆಳೀತಾ ಇದೆ. ವಾಹನಗಳಲ್ಲಿ ಆಕ್ಸಿಡೆಂಟ್ಗಳು ಆಗ್ತಾ ಇರ್ತದೆ, ಮತ್ತು ತೊಂದರೆಗಳಾಗಿ ಖರ್ಚು ಜಾಸ್ತಿ ಬರುತ್ತೆ, ರಿಪೇರಿಗಳು ಬರ್ತಾ ಇರುತ್ತೆ. ಪರ್ಪಲ್ ಕಲರ್ ನಂಬರ್ 1 ನಿಮ್ಮ ವೆಹಿಕಲಲ್ಲಿ ಬರೆದಿಡಿ ನೋಡಿ, ಸಕ್ಸಸ್ ಏನಾಗುತ್ತೆ. ಇಲ್ಲ ನಿಮ್ಮ ಕೈನಲ್ಲಿ ಹಾಕೊಳ್ಳಿ, ಇಲ್ಲ ವಾಹನದಲ್ಲಿ ಎಲ್ಲ ಒಂದು ಕಡೆ ಬರೆದಿಡಿ. ಅದ್ರ ಬಗ್ಗೆ ರಿಸಲ್ಟ್ ನಮಗೆ ಒಂದು ವಾರ ಕಮೆಂಟ್ ಮಾಡಿ, ಒಂದು ವಾರ ಹಾಕಿ ನೋಡಿ, ಕಮೆಂಟ್ ಮಾಡಿ ನೋಡಿ ಏನಾಗುತ್ತೆ ಅಂದ್ಬಿಟ್ಟು. ಯಾರಿಗೂ ಹಣ ಕೊಟ್ಟಿರೋ ಹಣ ವಾಪಸ್ ಬರೋಲ್ಲ. ಪರ್ಪಲ್ ನಂಬರ್ 1 ಹಾಕಿ ಅವ್ರ ಮುಖಾಂತರವಾಗಿ ಒಂದು 2-3 ಸಲ ಕೇಳಿ ನೋಡಿ, ಸ್ವಲ್ಪನಾದರೂ ಹಣ ಬರುತ್ತೆ. ಇಷ್ಟನ್ನು ಮಾಡಿ. ಆಮೇಲೆ ಕೆಲವು ಜನಕ್ಕೆ ಕಣ್ಣು ದೃಷ್ಟಿ ಅಂತಾರೆ, ಕಣ್ಣು ದೃಷ್ಟಿ ಆಗಿರುತ್ತೆ, ಕೆಲಸ ಕಾರ್ಯಗಳಾಗ್ತಾಯಿಲ್ಲ, ಆಮೇಲೆ ಕಣ್ಣಿನ ಸಮಸ್ಯೆಗಳಿರುತ್ತೆ, ಚರ್ಮದ ಸಮಸ್ಯೆಗಳಿರುತ್ತೆ, ಪರ್ಪಲ್ ನಂಬರ್ 1 ಪರ್ಪಲ್ ಆಗುತ್ತೆ. ನಿಮ್ಗೆ ಯಾವುದೇ ಇದಾದ್ರೂ ಪ್ರೊಟೆಕ್ಷನ್ ಆಗುತ್ತೆ ನಿಮಗೆ, ಆಯ್ತಾ? ಅಲ್ಲಿ ಯಾವುದೋ ಅಕ್ಕಪಕ್ಕದಲ್ಲಿ ಕಿರಿಕಿರಿ ಇರುತ್ತೆ, ಗಲಾಟೆಗಳಿರುತ್ತೆ, ನಿಮಗೆ ಅವ್ರಿಗೂ ಡಿಸ್ಪ್ಯೂಟ್ ಇರುತ್ತೆ, ಪರ್ಪಲ್ ಕಲರ್ ನಂಬರ್ 1 ಹಾಕಿ ಶಾಂತವಾಗ್ತಾರೆ.
ಆಮೇಲೆ ಹೆಲ್ತ್ ಇಶ್ಯೂ ಬಂದಾಗ ನಿಮಗೆ ಗರ್ಭಕೋಶಗಳ ಸಮಸ್ಯೆ, ಹೊಟ್ಟೆ ಸಮಸ್ಯೆಗಳು, ಗರ್ಭಕೋಶಗಳು, ಕಿಡ್ನಿ ಸಮಸ್ಯೆಗಳು ಬಂದಾಗ ಈ ನಂಬರ್ ಒಂದು ಪರ್ಪಲ್ ಒಂದು ಹಾಕಿ ಸ್ವಲ್ಪ ನಿಮಗೆ ಅದನ್ನು ರಿಲೀಫ್ ಆಗ್ಬೋದು. ಇಷ್ಟು ಇಂಪಾರ್ಟೆಂಟು. ನೀವು ಒಂದು ವಾರ ನೀವು ಪ್ರಯತ್ನ ಮಾಡಿ, ಈ ಪರ್ಪಲ್ ನಂಬರ್ 1 ನೀವು ಪ್ರಯತ್ನ ಮಾಡಿ ಬರ್ಕೊಂಡು ನೋಡಿ, ರಿಸಲ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಫಲ ಏನು ಸಿಗುತ್ತೆ ಅಂದ್ಬಿಟ್ಟು ನೀವೇ ನಮಗೆ ಕಮೆಂಟ್ ಮುಖಾಂತರವಾಗಿ ಹೇಳಿ. ಧನ್ಯವಾದಗಳು ತಮಗೆ.